ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ಟಾಪಿಕ್ನೊಂದಿಗೆ ನಾನು ಹೊಸ ವ್ಲಾಗ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇದು ಟ್ಯಾಕ್ಟರ್ ಗಣೇಶಂದು ನಾನು ವಿಸರ್ಜನೆ ಮಹೋತ್ಸವಕ್ಕೆ ಹೋಗಿದ್ದೆ. ಸೊ ಅಲ್ಲಿದ್ದು ವ್ಲಾಗ್ ಮಾಡ್ತಾ ಇರೋದು. ಫಸ್ಟಿಗೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು, ಸೊ ನೋಡೋಣ ಜಾತ್ರೆ ಎಲ್ಲ ಹೇಗಿರುತ್ತೆ ಅಂತ ಸಣ್ಣದಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ವೀಡಿಯೋನ. ಅದಕ್ಕಿಂತ ಫಸ್ಟ್ ನಮ್ಮ ಮನೇಲಿ ಹೆಣ್ಮಕ್ಳು ತುಂಬ ಇದ್ದರು. ಸೊ ಅವರಿಗೆಲ್ಲ ಮೇಕಪ್ ಮಾಡಿ ರೆಡಿ ಮಾಡಿ ಹೇರ್ ಸ್ಟೈಲ್ ಮಾಡೋದೇ ಮೇಯ್ನು ತುಂಬ ಖುಷಿ ಕೊಡುವಂಥ ವಿಷಯ. ಅದರಲ್ಲೂ ಎಸ್ಪೆಷಲಿ ನನಗಂತೂ ಹೇರ್ ಸ್ಟೈಲ್ ಮಾಡೋದು, ಸ್ಯಾರಿ ಉಡ್ಸೋದು, ಸೊ ಮಕ್ಕಳಿಗೆ ರೆಡಿ ಮಾಡೋದು ಅಂದ್ರೇ ತುಂಬ ಇಷ್ಟ. ಸೊ ಆ ಕೆಲಸನ ಆಬ್ವಿಯಸ್ಲಿ ಎಲ್ಲೋದ್ರೂ ನಾವು ಮಾಡೋದು ಬಿಡೋದೇ ಇಲ್ಲ. ಸೊ ಅದು ಕಂಟಿನ್ಯೂ ಆಯಿತು. ಮಕ್ಕಳಿಗೆಲ್ಲ ಹೇರ್ ಸ್ಟೈಲ್ ಮಾಡಿ ಅದಾದಮೇಲೆ ಜಾತ್ರೆ ಲೈಟಿಂಗ್ಸ್ ಹೇಗಿದೆ ನೋಡ್ಕೊಂಬೋಣ ಅಂತ ಹೋದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು. ಖುಷಿಯಾಗಿತ್ತು. ಎಲ್ಲಿ ಯಾವ ಅಂಗಡಿ ನೋಡಿದ್ರೂ ಫುಲ್ಲು ಲೈಟಿಂಗ್ ಜಗಮಗ ಅಂತ ಅಂತಿತ್ತು. ಮತ್ತು ರೋಡಲ್ಲೂ ಅಷ್ಟೇ ಫುಲ್ಲು ಗಾಡಿಗಳೆಲ್ಲ ವೆಹಿಕಲ್ಸ್ ಓಡಾಡ್ತಿತ್ತು. ಸೊ ಮೇನ್ ರೋಡ್ ಆಗಿರೋದ್ರಿಂದ ಅಲ್ಲಿ ವೆಹಿಕಲ್ಸ್ ಓಡಾಡ್ತಿತ್ತು. ಹಾಗೇ ನಾನು ಕೂಡ ಒಂದಷ್ಟು ವೀಡಿಯೋಸ್ನ ತಗೊಂಡು ಬಂದೆ. ಹಾಗೆ ಲೈಟಿಂಗ್ಸ್ನ ನೀವು ನೋಡಿ, ಚೆನ್ನಾಗಿತ್ತು. ಅಲ್ಲಲ್ಲೆಲ್ಲ ಒಂದೊಂದು ಥೀಮ್ ಅಂತ ಹೇಳಿ ಇಟ್ಬಿಟ್ಟು ಹಾಕಿದ್ರು ಲೈಟಿಂಗ್ಸ್ನ. ಕೋತಿ ಮರ ಹತ್ತೋದು, ಎಳ್ನೀರು ಕೀಳೋದು, ಮಗು ಇರೋದು, ಫ್ಯಾನು, ದೇವ್ರುಗಳ ವಿಗ್ರಹಗಳು. ಇವಾಗ ನೋಡ್ತಾ ಇರೋದು ಗಣೇಶಂದು. ಇಲ್ಲಿ ತೆಂಗಿನ ಮರ, ಅಯ್ಯಪ್ಪ ಸ್ವಾಮಿ ಎಲ್ಲ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿಂದ ಹೋದರೆ ದೇವಸ್ಥಾನದ್ದು ಗರ್ಭಗುಡಿ ಇದೆ, ಅಂದರೆ ಗಣೇಶನ ಕೂರಿಸ್ತಾರಲ್ವ ಆ ಗರ್ಭಗುಡಿ ಇದೆ. ಸೊ ಕೆಳಗಡೆ ಹೋದರೆ ಹಾಗೆ ಆರ್ಕೇಶ್ವರನ ದೇವಸ್ಥಾನ ಇದೆ. ಅಲ್ಲಿವರೆಗೂ ಈ ಲೈಟಿಂಗ್ಸು ಹೀಗೆ ಇತ್ತು. ಇಲ್ಲಿಂದ ಸ್ಟಾರ್ಟ್ ಆದರೆ ಫುಲ್ಲು ಬರೀ ಆಟ ಸಾಮಾನ್ದೇ ಅಂಗಡಿಗಳು. ಜಾತ್ರೆ ಅಂದಮೇಲೆ ಅದಿಲ್ಲ ಅಂದರೆ ಅದು ಜಾತ್ರೆಗೊಂದು ಕಳೆನೇ ಇರಲ್ಲ. ಜಾತ್ರೆ ಅಂದಮೇಲೆ ಆಟ ಸಾಮಾನು, ಬಲ್ಲೂನು, ಲೈಟಿಂಗ್ಸು, ಕಲರು ಎಲ್ಲ ಥರದ್ದೂ ಟಾಯ್ಸ್ ಇತ್ತು. ಜಾಸ್ತಿ ಬರೀ ಮಕ್ಳಿಗೆ ಯೂಸ್ ಆಗೋಂಥ ಟಾಯ್ಸೇ ಇತ್ತು. ಸೊ ನಮಗೆ ಯೂಸ್ ಆಗೋಂಥದ್ದೇನು ಕಡಿಮೆ ಇದ್ದಿದ್ದು. ಇರೋದ್ರಲ್ಲಿ ಮಕ್ಳಿಗೆ ಖುಷಿ ಆಗೋಂಥವೇ ಟಾಯ್ಸ್ ಇದ್ದಿದ್ದು. ಎಲ್ಲಿ ನೋಡಿದ್ರು ಅವ್ರು ಬಂದು ನಮ್ಮನ್ನು ಅಟ್ರಾಕ್ಟ್ ಮಾಡಿಬಿಡ್ಬೇಕು, ಬನ್ನಿ ಬನ್ನಿ ಅಂತ. ಆ ಥರ ಇತ್ತು ಅಲ್ಲೆಲ್ಲ ಲೈಟಿಂಗ್ಸು. ನೆಕ್ಸ್ಟ್ ಅದನ್ನು ನೋಡಿಕೊಂಡು ಧಾರ್ಮಿಕ ಸಮಾರಂಭ ನಡೀತಾ ಇತ್ತು. ಸ್ವಾಮೀಜಿಗಳೆಲ್ಲ ಕೂತ್ಕೊಂಡು ಗಣ್ಯರೆಲ್ಲ ಮಾತಾಡ್ತಾಯಿದ್ರು. ತುಂಬ ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಮಾತ್ರ ನೋಡಿದೆ ನಾನು. ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ವಿ. ಸ್ವಾಮೀಜಿಗಳ ಪ್ರವಚನ ನಡೀತಾ ಇತ್ತು. ಸೊ ಸ್ವಾಮೀಜಿಗಳ ಪ್ರವಚನ ಮುಗೀತು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿಂದ ನೆಕ್ಸ್ಟ್ ನಾವು ಜೂಟ್ ಹೇಳಿದ್ದೇನೆ ಆಟ ಸಾಮಾನು ತೊಗೊಳೋದಕ್ಕೆ. ನನ್ನ ಮಗ ಅಂತೂ ರೆಡಿ ಇರ್ತಾನೆ. ಜಾತ್ರೆ ಅಂದರೆ ಫಸ್ಟ್ ಆಟ ಸಾಮಾನು ಕೊಡಿಸು. ಅವನು ಆಡೋದಂತೂ ಇಲ್ಲ. ಯಾವ ಆಟ ಸಾಮಾನು ಇದುವರೆಗೂ ಅವ್ನು ಕಿತ್ತಾಕಿ ಮುರಾಕಿ ಎಸ್ತಿರೋ ಅಂಥದ್ದು ಹಿಸ್ಟ್ರಿನೇ ಇಲ್ಲ ಅವನದು. ಏನಿದ್ರು ತೊಗೋಬೇಕು, ನೀಟಾಗಿ ಯೂಸ್ ಮಾಡಬೇಕು, ಅಲ್ಲೇ ಇಡಬೇಕು. ಅವ್ನು ಯಾವುದನ್ನು ಕಿತ್ತಾಕಿಲ್ಲ, ಇದುವರೆಗೂ ಮುರಿದಾಕಿಲ್ಲ. ಅದೊಂದು ನನ್ನ ಮಗನ ಪ್ಲಸ್ ಪಾಯಿಂಟ್. ಏನು ಕೊಡಿಸಿದ್ರು ಖುಷಿ ಆಗುತ್ತೆ. ಯಾವುದನ್ನು ಕಳ್ದಾಕಲ್ಲ, ವೇಸ್ಟ್ ಮಾಡಲ್ಲ. ಸೊ ತುಂಬ ವರ್ಷಗಳ ತನಕ ಇಟ್ಕೋಬೋದು. ಅವ್ನಿಗೆ ಇವಾಗ 5.5 years ಆಗಿದೆ. ನಾನು ಎಷ್ಟು ಆಟ ಸಾಮಾನು ಕೊಡಿಸಿದ್ದೀನಿ ಮ್ಯಾಕ್ಸಿಮಮ್ ಎಲ್ಲ ಹಾಗೇ ಇದೆ. ನನ್ನ ಮಗಳು ಬಂದಮೇಲೆ ಸ್ವಲ್ಪ ಕಿತ್ತಾಕಿ ಮುರಿದಾಕಿ ಮಾಡ್ತಿದ್ದಾಳೆ. ಬಿಟ್ಟರೆ ನನ್ನ ಮಗ ಅಂತೂ ಆಟ ಆಡ್ತಾನೆ ಒಂದು 5 ನಿಮಿಷ ಅಷ್ಟೇ. ತುಂಬ ಹೊತ್ತು ಆಡೋಕ್ಕೂ ಹೋಗಲ್ಲ. ಸೊ ಹಾಗಾಗಿ ಈ ಸಲ ನಾನು ಎಜುಕೇಷ್ನಲ್ ಟಾಯ್ಸ್ನ ತೊಗೊಳ್ಳೋಣ ಅಂತ ಪ್ರಿಫರ್ ಮಾಡಿದೆ. ನಾನು ಬಂದು ಕೊಡ್ಸೋದಕ್ಕೆ ಮುಂಚೆ ಅವ್ನು ಆಲ್ರೆಡಿ ಅವ್ರ ದೊಡ್ಡಪ್ಪನ ಜೊತೆ ಹೋಗ್ಬಿಟ್ಟು ಅವ್ನಿಗೆ ಏನೇನು ಬೇಕೆಲ್ಲ ತೊಗೊಂಡು ಬಂದಿದ್ದ. ನಾನು ಬಬ್ಲಿಗೆ ಏನು ಬೇಕೋ ಅದು ಮಾತ್ರ ತೊಗೊಳ್ಳೋಣ ಅಂತ ನೋಡಿದೆ. ಅದರಲ್ಲೂ ಯಾವುದು ಡೇಂಜರಸ್ ಇಲ್ಲ, ಅಂದರೆ ನುಂಗೋದು, ಬಾಯಿಗೆ ಹಾಕ್ಕೊಳ್ಳೋ ಥರದ್ದು, ಕಿತ್ಕೊಳ್ಳೋ ಥರದ್ದು, ಚುಚ್ಚೋ ಥರದ್ದು ಆ ಥರ ಇರಬಾರ್ದು. ಸೊ ಆ ಥರದ್ದು ನೋಡ್ತಾ ಇದ್ದೆ ನಾನು ಜಾಸ್ತಿ. ಚೆನ್ನಾಗಿತ್ತು. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾತ್ರ ಸಾಫ್ಟ್ ಟಾಯ್ಸ್ ಮಾತ್ರ ತೊಗೊಂಡೆ ನಾನು. ಹಾಗೆ ಇದು ಬಬಲ್ಸ್ದೊಂದು ಕೇಳ್ತಾ ತುಂಬ ಬೇಕು ಅಂತ ಹಠ ಮಾಡಿದ್ದಕ್ಕೋಸ್ಕರ ಬಬಲ್ಸ್ ಕೊಡಿಸ್ದೆ. ಆ್ಯಕ್ಚುಲಿ ಅದನ್ನು ಪ್ರಿಫರ್ ಮಾಡಲ್ಲ, ಯಾಕೆಂದರೆ ಸೋಪ್ ವಾಟರ್ ಕಣ್ಣಿಗೆ ಹೋಗಬಾರ್ದು. ಸೊ ಹಾಗಾಗಿ ಅದನ್ನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಅಣ್ಣ ನನ್ನ ಕೈಗೆ ಕೊಡೋದಿಲ್ಲ ಕೂಡ. ತೊಗೊಂಡ್ರು ಅದು ನನ್ನ ಹತ್ರನೇ ಇರುತ್ತೆ. ಈ ಸಲ ಕೀ ಬಂಚಸ್ ಅಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿರೋ ಕೀ ಬಂಚಸ್ ಇದ್ವು. ನಾನು ಜಾಸ್ತಿ ಕೀ ಬಂಚ್ ಯೂಸ್ ಮಾಡಲ್ಲ. ಸೊ ಶೋಕೇಸ್ಗೆ ಇಡೋ ಅಷ್ಟು ಮಾತ್ರ ಒಂದೇ. ನೆಕ್ಸ್ಟು ಜಾತ್ರೆ ಅಂದಮೇಲೆ ಮೇಯ್ನಾಗಿ ಎಲ್ಲರೂ ಪ್ರಿಫರ್ ಮಾಡೋದು ಶೇಡ್ಸ್. ಸೊ ಶೇಡ್ಸ್ನ ನೋಡೋಣ ಅಂತ ಹೋದೆ. ಅದಕ್ಕೆ ಮುಂಚೆ ಇಲ್ಲಿ ಒಂದು ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಯಾಕೋ ಸೈಜ್ ಆಗಲಿಲ್ಲ. ನನ್ನ ಸೈಜಿಗೆಲ್ಲ ಸಿಗೋದು ಕಷ್ಟನೇ. ಸೊ ಫೈನಲಿ ಶೇಡ್ಸ್ನ ತೊಗೊಂಡೆ. ಚೆನ್ನಾಗಿತ್ತು. ಅದು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು. ಜಾತ್ರೆ ಅಂದಮೇಲೆ ಜಾತ್ರೆ ಕರ್ನಾಟಕ ತೊಗೊಂಡಿದ್ರೆ ಹಿಂಗೆ ಜಾತ್ರೆನೇ ಕಂಪ್ಲೀಟ್ ಅನಿಸಲ್ಲ ಅಲ್ವಾ. ಸೊ ಹಾಗಾಗಿ ನನ್ನ ಮಗನಿಗೆ ಒಂದು ಕೊಡಿಸಿ ನಾನು ಒಂದು ತೊಗೊಂಡು ನೆಕ್ಸ್ಟು ಅವನು ಇನ್ನೂ ಏನೇನೋ ಬೇಕು ಅಂತ ಹೇಳ್ದ. ಸಣ್ಣ ಪುಟ್ಟ ಯೂಸ್ ಅಂತ ಏನಾದರೂ ಇದ್ದರೆ ಆ ಥರದ್ದು ಮಾತ್ರ ಕೊಡಿಸ್ದೆ. ಸಣ್ಣ ಪುಟ್ಟವು ಏನೇನೋ ಮಕ್ಕಳು ಕೇಳ್ತಾರಲ್ಲ, ಕೊಡಲ್ಲ ಅಂದರೆ ಆಟ ಮಾಡ್ತಾರೆ. ಹಾಗಾಗಿ ಅವ್ನು ವೇಸ್ಟ್ ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನಾನು ಕೊಡು.
ಕೊಡಿಸ್ದೆ. ಸೊ ಹಾಗಾಗಿ ಅವನು ತುಂಬ ಖುಷಿಪಟ್ಟ. ನೆಕ್ಸ್ಟ್ ಇಲ್ಲಿ ಟೋಪಿಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಬಬ್ಲು ಹಾಕೋದಿಲ್ಲ, ಜಾಸ್ತಿ ಯೂಸ್ ಮಾಡಲ್ಲ, ತೆಗ್ದು ಎಸಿತಾಳೆ. ಸೊ ಹಾಗಾಗಿ ಈಗಿರೋ ಸ್ಟಾಕೇ ಜಾಸ್ತಿ ಆಗಿದೆ ಅಂತ ಹೇಳಿ ಯೂಸ್ ಮಾಡೋದು ಬಿಟ್ಟು ನೆಕ್ಸ್ಟ್ ದೇವ್ರ ಉತ್ಸವ ನೋಡೋಣ ಅಂತ ಹೋದ್ವಿ. ಅಲ್ಲಿ ವಿಘ್ನೇಶ್ವರಂಗೆ ಶ್ರೀಗಂಧದ ಅಲಂಕಾರ ಮಾಡಿದರು. ಸೊ ಇಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇತ್ತು. ಇಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ನೋಡೋಣ ಅಂತ ಹೋದ್ವಿ. ಇಲ್ಲಿ ಭಸ್ಮ ಅಲಂಕಾರ ಮಾಡಿದರು ಬಸವಣ್ಣವ್ರಿಗೆ. ಇದಿನ್ನೂ ಹೊಸ್ದಾಗಿ ಮಾಡಿರೋ ದೇವಸ್ಥಾನ. ಬಸವಣ್ಣನಾಗೆ ಭಸ್ಮದ ಅಲಂಕಾರ ಮಾಡಿದ್ರು, ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಜೂಟ್ ಹೇಳಿದ್ದು ಚಳಿ ಆಗ್ತಿತ್ತು, ತುಂಬ ಚಳಿ ಇದ್ದಿದ್ದರಿಂದ ಬಿಸಿ ಬಿಸಿ ಕಾರ್ನ್ ತಿನ್ನೋಣ, ಸ್ವೀಟ್ ಕಾರ್ನ್ ಅಂತ ಆರ್ಡರ್ ಮಾಡಿದ್ವಿ. ಸೊ ಸ್ವೀಟ್ ಕಾರ್ನ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಚಳಿಗೆ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಒಂದು ಸ್ವೀಟ್ ಕಾರ್ನು, ಒಂದು ಖಾರ ಕಾರ್ನ್ ತೊಗೊಂಡ್ವಿ ಹಂಗೆ. ನೆಕ್ಸ್ಟ್ ಅಲ್ಲಿಂದ ಆರ್ಕೆಸ್ಟ್ರಾಕ್ಕೆ ಹೋದ್ವಿ. ನಾನೆಲ್ಲ ಮಾಡಿದ್ದೆ.
ಹೋಗ ಚೇತಿಗೆ ಹಾಕೋಗ ಹೋಗ ಪೂರ್ವಕವಾಗಿ ಸ್ಮರಿಸುತ್ತಾ ಫೈನಲಿ ಸ್ವಾಮಿಯವ್ರನ್ನ ವಿಸರ್ಜನೆಗೋಸ್ಕರ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ತೆಪ್ಪದೊಳಗೆ ಕೂರಿಸ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ವಿಸರ್ಜನೆ ಆಗೋಗುತ್ತೆ ದೇವ್ರದ್ದು. ಇಲ್ಲಿನ ವಿಶೇಷತೆ ಇದೇನೆ, ತೆಪ್ಪದಲ್ಲಿ ಬಿಡೋದನ್ನು ನೋಡೋದಕ್ಕಿಂತಲೇ ಸಾವಿರಾರು ಜನ ಭಕ್ತರು ವೆಯ್ಟ್ ಮಾಡ್ತಿರ್ತಾರೆ ನೋಡೋದಕ್ಕೆ. ನಾನು ಕಣ್ತುಂಬ ನೋಡಿ ತುಂಬ ಖುಷಿ ಆಯಿತು. ಒಂಥರ ಹೊಸ್ತಾಗಿದೆ ತೆಪ್ಪದಲ್ಲಿ ಬಿಡೋದು. ಗಣೇಶನ ವಿಸರ್ಜನೆ ಮಾಡಬೇಕಂದ್ರೇ ಅದು ನೋಡೋಕ್ಕೆ ಒಂದು ಖುಷಿ, ಒಂದು ಮಜಾ, ಏನೋ ಒಂಥರ ಸಂತೋಷ ಆಗುತ್ತೆ. ಹಾಗೆ ಬೇಜಾರು ಆಗುತ್ತೆ, ಇನ್ಮೇಲೆ ಮತ್ತೆ ಆ ಗಣಪತಿನ ನೋಡೋದಕ್ಕಾಗಲ್ಲ, ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ. ಸೊ ಫೈನಲಿ ಆ ಶುಭಗಳಿಗೆ ಬಂತು.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಬೇಕು, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.